ವೆಲ್ಕಮ್ ಬ್ಯಾಕ್ ಟು ಜಿನಿಯಸ್ ಲಿಟಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಈ ನಾಟಿ ಕೋಳಿಗಳಿಗೆ ಯಾವ ಥರ ಫೀಡ್ ಮಾಡಬೇಕು, ಅಂದರೆ ಯಾವ ಟೈಮಲ್ಲಿ ಯಾವ ಥರ ಎಲ್ಲ ಔಷಧಿಗಳನ್ನು ನಾವು ಕೊಡಬೇಕು, ಅಂದರೆ ನೈಸರ್ಗಿಕವಾಗಿ, ಅಂದರೆ ಮನೆಯಲ್ಲಿ ಸಿಗುವಂತಹ ಒಂದು ನೈಸರ್ಗಿಕವಾಗಿ ನಾವು ಅವುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಆಹಾರವನ್ನು ಯಾವ ಥರ ಕೊಡಬಹುದು ಅನ್ನೋದರ ಬಗ್ಗೆ ನಾನು ಇವತ್ತು ವಿಡಿಯೋನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಕೋಳಿಗಳನ್ನು ಸಾಕುತ್ತೀವಿ. ಏನಂದರೆ ಮನೆ ಯೂಸಿಗೋಸ್ಕರ, ಆಮೇಲೆ ಮೊಟ್ಟೆಗಳನ್ನು ಅದನ್ನು ಮಾರಾಟ ಮಾಡ್ತೀವಿ. ಈ ಮೊಟ್ಟೆಗಳಿಗೆ ಮತ್ತು ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು ಇದರಲ್ಲೇ ಸಕ್ಸಸ್ಫುಲ್ನ ಕಂಡಿದ್ದೀನಿ. ಹಾಗಾಗಿ ನಾನು ಎಲ್ಲರಿಗೂ ಹೇಳುವುದು ಈ ನಾಟಿ ಕೋಳಿಗಳನ್ನು ಹೆಚ್ಚಾಗಿ ಸಾಕಿ ಅಂತ. ಯಾಕೆ ಗೊತ್ತಾ, ಅವುಗಳಿಗೆ ನಾವು ಹೆಚ್ಚಿನ ಆರೈಕೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ನಾವು ಈ ಥರ ನಮಗೆ ಸ್ವಲ್ಪ ಜಾಗ ಇದ್ದರೆ ಸಾಕು. ಇಲ್ಲ ಜಾಗ ಇಲ್ಲದ ಅವರು ಜಾಲ್ಡಿ ಟೈಪಲ್ಲಿ, ಅಂದರೆ ಗೂಡು, ಸಣ್ಣ ಗೂಡು ಥರ ಮಾಡಿಬಿಟ್ಟು ಬೇಕಾದರೆ ಸಾಕೋಬೋದು. ನಮಗೆ ಏನಂದರೆ ನಾವು ಕೋಳಿ ಹೇನುಗಳು ಆಗ್ತಾವಲ್ಲ, ಅದನ್ನು ಮಾತ್ರ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು. ಮತ್ತು ಈ ಕೋಳಿಗಳಿಗೆ ನಾವು ತಿನ್ನೋಕ್ಕೆಲ್ಲ ಹಾಕ್ತೀವಲ್ಲ, ಆ ಫುಡ್ಡಲ್ಲೇ ಸ್ವಲ್ಪ ಚೇಂಜಸ್ ಮಾಡಬೇಕು ಅಷ್ಟೇ. ಇದರಿಂದ ನಮಗೆ ಏನಾಗುತ್ತೆ, ಆ ಮೊಟ್ಟೆ ಇಡುವಂಥ ಕೋಳಿಗಳು ಇದಾವಲ್ಲ, ಹೆಂಟೆಗಳು, ಅವುಗಳು ಒಂದು ಕರೆಕ್ಟಾಗಿ ಮೊಟ್ಟೆಗಳನ್ನು ಇಡ್ತಾ ಬಿಡ್ತವೆ. ಆಮೇಲೆ ಆ ಸೈಜು ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ. ಅಂದರೆ ಫರ್ಟಿಲಿಟಿ ಆಗಿಬಿಟ್ಟು ಆ ಮರಿಗಳು ಇದು ಮರಿ ತೆಗೆದುಬಿಟ್ಟು ನಮಗೆ ಹೆಚ್ಚಿನ ಲಾಭವನ್ನು ಕೊಡುವಂಥ ಈ ನಾಟಿ ಕೋಳಿಗಳು. ಹಾಗಾಗಿ ನಾನು ಹೇಳುವುದು ಏನು ಅಂದರೆ, ಹಳ್ಳಿಗಳಲ್ಲಿ, ಆಮೇಲೆ ನನಗೆ ಒಬ್ಬರು ಮೆಸೇಜ್ ಮಾಡ್ತಾಯಿದ್ರು, ಅಂದರೆ ಸಿಟಿಗಳಲ್ಲಿಯೂ ನಾವು ಸಾಕೋತೀವಿ ಅಂತ. ನಿಜವಾಗ್ಲೂ ಹೇಳಬೇಕಾದ್ರೆ ಸಿಟಿಗಳಲ್ಲಿ ಸಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಜಾಲಿ ಟೈಪಲ್ಲಿ ಸಾಕ್ಬೋದು. ಅಂದರೆ ಹಳ್ಳಿಗಳಲ್ಲಿ ನಮಗೆ ಸ್ವಲ್ಪ ಜಾಗ ಇದ್ರು ನೋಡಿ, ನಮ್ಮ ತೋಟದಲ್ಲೆಲ್ಲ ನಾನು ಈ ಥರ ಎಲ್ಲ ಗಿಡ ಮರಗಳನ್ನೆಲ್ಲ ಹಾಕಿದ್ದೀನಿ. ಅಂದರೆ ಅವುಗಳು ಎಲ್ಲದರಿಂದನೂ ರಕ್ಷಣೆಯನ್ನು ಪಡಿಬೇಕು ಅಂತ. ನೀವು ಮುಳ್ಳಿನಂತಹ ಗಿಡಗಳು, ಅಂದರೆ ಗುಲಾಬಿ ಗಿಡಗಳನ್ನು, ಅವುಗಳನ್ನೆಲ್ಲ ನೆಟ್ಬಿಟ್ಟು ಈ ಥರ ನೆಡಬೇಕು. ಆವಾಗ ನಿಮಗೆ ಆ ಮರಿಗಳು, ಸಣ್ಣ ಮರಿಗಳು ಇದ್ದರೂ ಸಹ ಅದು ಅಟ್ಯಾಕ್ ಆಗಲಿಕ್ಕೆ ಆಗೋದಿಲ್ಲ, ಅಂದರೆ ಆ ಮರಿಗಳನ್ನ ಹೊತ್ತು ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಎಲ್ಲ ಗಿಡಗಳನ್ನು, ಗುಲಾಬಿ ಗಿಡ ಅಂಥವೆಲ್ಲ ಬೆಳೆಸಿದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆಮೇಲೆ ಫ್ರೆಂಡ್ಸ್, ನಾವೀಗ ಫುಡ್ಡನ್ನು ಹಾಕ್ತಾ ಇರ್ತೀವಿ, ನೀರನ್ನು ಮಾತ್ರ ಕರೆಕ್ಟಾಗಿ ನಾವು ಅವುಗಳಿಗೆ ಇಡಬೇಕು. ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತಲೇ ನಮ್ಮ ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಇಲ್ಲ ಅನ್ನೋರು ಗೋ ಆಸ್ಪತ್ರೆ ಇರುತ್ತಲ್ವ, ಪೆಟ್ಸ್ ಇದು ಆಸ್ಪತ್ರೆಯಲ್ಲಿ ನಮಗೆ ಅವರು ಫ್ರೀಯಾಗಿ ಕೊಡ್ತಾರೆ. ಅದನ್ನು ನಾವೇನು ಮಾಡಬೇಕು, ಮಾರ್ನಿಂಗ್ ನಾವು ಅವುಗಳಿಗೆ ನೀರನ್ನು ಪ್ರೊವೈಡ್ ಮಾಡ್ತೀವಲ್ವ, ಕ್ಲೀನಾಗಿರುವ ನೀರನ್ನೇ ಕೊಡಿ ಫ್ರೆಂಡ್ಸ್. ನಾಟಿ ಕೋಳಿಗಳು ಅಂತ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಿಜವಾಗ್ಲೂ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಈಗ ನಾನು ನೋಡಿ ಫ್ರೆಂಡ್ಸ್, ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ. ಇದು ಮಾವಿನ ಎಲೆಗಳಲ್ಲಿ ಏನಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗಲೂ ದುಪ್ಪಟ್ಟು ಲಾಭ ಈ ಮಾವಿನ ಎಲೆಯಲ್ಲಿ ಇದೆ. ಇದನ್ನು ನಾನು ಯಾಕೆ ಈ ಕೋಳಿಗಳಿಗೆ ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಮಾವಿನ ಸೊಪ್ಪನ್ನು ಕೋಳಿಗೆ ಕೊಡುವುದರಿಂದ ವಿಟಮಿನ್ ಸಿ ಶಕ್ತಿಯುತವಾದ ಒಂದು ಉತ್ಕರ್ಷಣ ನಿರೋಧಕ ಗುಣ ಈ ಮಾವಿನ ಸೊಪ್ಪಲ್ಲಿ ಇದೆ ಫ್ರೆಂಡ್ಸ್. ಇದನ್ನು ನಾನು ಮಂತ್ಲಿ ಒನ್ಸ್ ಅಂತೂ ಹಾಕ್ತಾ ಇರ್ತೀನಿ. ಇದರಲ್ಲಿ ಹೇರಳವಾಗಿ ಏನಂದರೆ ಜೀರ್ಣಕ್ರಿಯೆಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಕೋಳಿಗಳಲ್ಲಿ. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಬಿಟ್ಟು ನೀವೇನು ಮಾಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕಾದರೆ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀವು ಬೇಕಾದರೆ ಫುಡ್ಡಿಗೆ ಹಾಕಿಬಿಟ್ಟು ಕೋಳಿಗಳಿಗೆ ಹಾಕ್ಬೋದು. ಇವಾಗ ನಾನು ಯಾಕೆ ಗ್ರೈಂಡ್ ಮಾಡ್ತಿದ್ದೀನಿ ಅಂದರೆ, ನಾನು ಮಲ್ಟಿಗ್ರೈನ್ ಫುಡ್ಡನ್ನು ಹಾಕಿಬಿಟ್ಟು ಅದನ್ನು ಉಂಡೆ ಟೈಪಲ್ಲಿ ಕಟ್ಬಿಟ್ಟು ಕೋಳಿಗಳಿಗೆ ಹಾಕ್ತೀನಿ. ಅದಕ್ಕೋಸ್ಕರ ನಾನು ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಅರಿಶಿಣವನ್ನು ಸಹ ಸೇರಿಸಬಹುದು. ಇದು ನೋಡಿ ಫ್ರೆಂಡ್ಸ್, ನಾನೊಂದು ಡಬ್ಬದಲ್ಲಿ ಮಲ್ಟಿಗ್ರೈನ್ ಫುಡ್ಡನ್ನೆಲ್ಲ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ.
ಏನು ಗೊತ್ತಾ ಫ್ರೆಂಡ್ಸ್, ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಹಾಕಿದರೆ ಮಾತ್ರ ನಾನು ಹೇಳ್ತೀನಲ್ಲ ತುಂಬ ಚೆನ್ನಾಗಿ ಮೊಟ್ಟೆಗಳನ್ನು ಇಡ್ತವೆ. ನೀವು ಒಂದ್ಸತಿ ಮನೆಗಳಲ್ಲಿ ಟ್ರೈ ಮಾಡಿ. ಸಿಗದೇ ಇದ್ದವರು ಖಂಡಿತವಾಗ್ಲೂ ಈ ಮಿಲ್ಗಳಲ್ಲಿ ನಾವು ಅವ್ರ ಹತ್ರ ಫಸ್ಟಿಗೆ ಹೇಳಿ ಇಟ್ಟರೆ ಅವ್ರು ನಮಗಂತಲೇ ತೆಗೆದಿಟ್ಕೊಂಡ್ಬಿಡ್ತಾರೆ. ನೀವು ಆ ಥರ ಮಾಡಿಬಿಟ್ಟು ಅವ್ರ ಹತ್ರ ಹೇಳಿ ಇಟ್ಟಿರಿ, ಅವ್ರು ಏನು ಮಾಡ್ತಾರೆ, ಅವ್ರು ನಮಗೆ ಪ್ರೊವೈಡ್ ಮಾಡ್ತಾರೆ, ಅಂದರೆ ಕಮ್ಮಿ ರೇಟಿಗೆ ಕೊಡ್ತಾರೆ. ಇದರಿಂದ ನಿಮಗೆ ಲಾಭನೇ ಜಾಸ್ತಿ ಆಯ್ತಲ್ವಾ, ಇದರಿಂದನೂ ಉಳಿತಾಯ ಆಯಿತು. ಇನ್ನೊಂದು ಕೋಳಿಗಳಲ್ಲಿ ಗ್ರೋತ್, ಬೆಳವಣಿಗೆ, ಆಮೇಲೆ ಪೌಷ್ಟಿಕಾಂಶಗಳು ಎಲ್ಲವೂ ಸಿಕ್ಕಿದ ಹಾಗೆ ಆಯಿತು. ಈಗ ನಾನು ಮಾವಿನ ಸೊಪ್ಪಿನ ಇದನ್ನು ಮಿಶ್ರಣ ಮಾಡಿ ಕೋಳಿಗಳಿಗೆ ಹಾಕ್ತಿದ್ದೀನಿ ಅಂತ ಹೇಳಿದರೆ ನೀವು ಹಾಕಿ. ಇದರಿಂದ ಹೆಚ್ಚಿನ ಒಂದು ಅವುಗಳಿಗೆ ಪ್ರೋಟೀನ್ ಸಿಕ್ಕಿದ ಹಾಗೆ ಆಗುತ್ತೆ, ಆಮೇಲೆ ವಿಟಮಿನ್ ಸಿ ಸಿಕ್ಕಿದ ಹಾಗೆ ಆಗುತ್ತೆ. ಕೋಳಿಗಳಿಗೆ ನಾವು ಬೇಸಿಗೆಯಲ್ಲಿ ತಂಪಿನ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆಮೇಲೆ ಮಳೆಗಾಲದಲ್ಲಿ ಒಳ್ಳೆಯದಾದ ಒಂದು ಬೆಚ್ಚನೆ ವಾತಾವರಣ ಅವರಿಗೆ ಕೊಡಬೇಕು. ಅಂದರೆ ಮಳೆಗಾಲದಲ್ಲಿ ನಾವೇನಾದರೂ ಈ ಥರ ಮಲ್ಟಿಗ್ರೇನ್ ಫುಡ್ಡನ್ನು ನಾವು ಹಾಕ್ತಾ ಬಂದ್ವಿ ಅಂದರೆ ಮಳೆಗಾಲದಲ್ಲಿ ನಮಗೆ ಒಳ್ಳೆಯ ಒಂದು ಕೋಳಿಗಳಿಂದ ರಿಸಲ್ಟ್ ಸಿಗುತ್ತೆ. ಅಂದರೆ ಮೊಟ್ಟೆಗಳಿಂದ ನಾವು ಸೇಲು ಮಾಡ್ಬೋದು. ನನಗೆ ಹೇಳ್ತೀನಲ್ಲ ಫ್ರೆಂಡ್ಸ್, ಈಗ ನನಗೆ ಮೊಟ್ಟೆಗಳಿಗಂತೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಈಗ ಮತ್ತು ಕಾವಿಗೆ ಕೂರಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಎಲ್ಲ ಸೀಸನಲ್ಲೂ ಇಟ್ಬಿಡ್ತೀನಿ. ಯಾಕೆಂದರೆ ಅದನ್ನು ಕರೆಕ್ಟಾದ ಒಂದು ಮೆಥಡಲ್ಲಿ ನಾವು ಮಾಡಿದರೆ ಎಲ್ಲ ಸೀಸನಲ್ಲೂ ನಾವು ಕಾವಿಗೆ ಕೂರಿಸ್ಬೋದು. ನೋಡಿ ಫ್ರೆಂಡ್ಸ್, ನಾನು ಎಲ್ಲವನ್ನು ಮಿಶ್ರಣ ಮಾಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಯಾಕಂದರೆ ನಾವು ಉಂಡೆ ಕಟ್ಟಬೇಕಲ್ವ, ಹಾಗಾಗಿ ಈ ಥರ ಮಿಶ್ರಣ ಮಾಡಿಬಿಟ್ಟು ನೀವು ಈ ಥರ ಉಂಡೆ ಥರ ಮಾಡಿಬಿಟ್ಟು ಆ ಕೋಳಿಗಳಿಗೆ ಹಾಕಬೇಕು. ಈ ಥರ ಉಂಡೆ ಥರ ಮಾಡಿಬಿಟ್ಟು ಕೋಳಿಗಳಿಗೆ ಹಾಕಿದರೆ ಇದರಲ್ಲಿ ಅವುಗಳಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ. ಈಗ ಮರಿಗಳಿಗೂ ಅಷ್ಟೇ ನಾವು ಸಣ್ಣದರಿಂದನೇ ಈ ಥರ ಪ್ರೊವೈಡ್ ಮಾಡಿ ಹಾಕಿದರೆ ಆ ಮರಿಗಳ ಗ್ರೋತು ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ. ಈಗ ನೋಡಿ, ನಾನು ಇದನ್ನು ಮರಿಗಳಿಗೆ ಅಂತಲೇ ಫಸ್ಟ್ಗೆ ಹಾಕಿದೆ. ಅವುಗಳು ನೋಡಿ ಆಲ್ರೆಡಿ ಎಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ. ಈ ಥರ ನಾವು ಅವುಗಳಿಗೆ ಉಂಡೆ ಟೈಪಲ್ಲಿ ಮಾಡೋದನ್ನ ಮಂತ್ಲಿ ಒನ್ಸ್ ಈ ಥರ ಹಾಕ್ತಾಯಿರಿ ಫ್ರೆಂಡ್ಸ್. ನೀವು ಏನು ಗೊತ್ತಾ, ಈಗ ಮಾವಿನ ಸೊಪ್ಪು ಸಿಗಲ್ಲ ಅನ್ನೋರು ಈಗ ನೀವು ತೋರಣಕ್ಕೆಲ್ಲ ಹಾಕ್ತಿರಲ್ವ, ಅದು ಉಳಿದಿರುತ್ತಲ್ವ, ಎಸಿಲಿಕ್ಕೆ ಹೋಗಬೇಡಿ. ಒಣಗಿರುವ ಎಲೆಯಿಂದನೂ ಅಷ್ಟೇ ಅದನ್ನು ಪುಡಿ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಅವುಗಳಿಗೆ ಹಾಕಿ. ಇದರಿಂದನೂ ನಿಮಗೆ ಅವುಗಳು ತಿಂತವೆ. ನೋಡಿ, ನಾನು ಸುಮ್ಮನೆ ಇದನ್ನು ಉಂಡೆ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅವುಗಳು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾವೆ ನೋಡಿ. ಯಾಕೆ ಗೊತ್ತಾ, ನಮ್ಮ ಮಲ್ಟಿಗ್ರೇನ್ ಫುಡ್ಡು ಅಂತ ನಾನು ಏನಾದರೂ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೋಳಿಗಳೆಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತವೆ. ಮತ್ತು ಇವೆಲ್ಲ ಕೋಳಿ ಮೊಟ್ಟೆಗಳು ಇಡುವಂಥ ಕೋಳಿಗಳು, ಅವುಗಳು ತಿಂದರೆ ತುಂಬ ಒಳ್ಳೆಯದು. ಇದರಿಂದ ನಮಗೆ ಮೊಟ್ಟೆಗಳ ಗಾತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತವೆ. ನಮಗೂ ಅಷ್ಟೇ ಇದರಿಂದ ಹೆಚ್ಚಿನ ಒಂದು ಲಾಭಗಳು ಸಿಕ್ಕಿದ ಹಾಗೆ ಆಗುತ್ತೆ. ವಿಟಮಿನ್ ಸಿ ಅನ್ನು ಹೊಂದಿರುವಂತಹ ಈ ಮಾವಿನ ಸೊಪ್ಪು ನಮ್ಮ ಮನುಷ್ಯರಿಗೂ ಅಷ್ಟೇ ತುಂಬ ಲಾಭವನ್ನು ತಂದುಕೊಟ್ಟಿದೆ. ಅಂದರೆ ಮಧುಮೇಹಿಗಳು ಅಂಥವರಿಗೆಲ್ಲ ಹೇಳಿ ಮಾಡಿಸಿದಂತಹ ಒಂದು ಇದು ಟಾನಿಕ್ ಅಂತಲೇ ಹೇಳ್ಬೋದು. ಒಂದು ಮಾತ್ರ ನನಗೆ ಹೇಳ್ತೀನಿ, ಇದು ನನ್ನ ಪೌಲ್ಟ್ರಿ ಫಾರ್ಮನ್ನು ಇದು ಸ್ಟಾರ್ಟ್ ಮಾಡಿದಾಗ ನನಗೆ ಅಂದರೆ ಅಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ. ಬಟ್ ನಾನಿನ್ನು ನೋಡೋಣ ಇದನ್ನೆಲ್ಲ ಯೂಸ್ ಮಾಡಿ ಸರ್ಚ್ ಮಾಡಿ ಯೂಸ್ ಮಾಡಿದೆ ಫ್ರೆಂಡ್ಸ್. ಒಂದು ದುಪ್ಪಟ್ಟು ಲಾಭ ನನಗೆ ಈ ಪೌಲ್ಟ್ರಿ ಫಾರ್ಮಿಂದನೇ ಸಿಕ್ಕಿತು ಫ್ರೆಂಡ್ಸ್. ನಾನು ಹೇಳಿರುವಂತಹ ಈ ಒಂದು ವಿಟಮಿನ್ ಸಿ ಅನ್ನು ಒಳಗೊಂಡಿರುವಂತಹ ಈ ಒಂದು ಫುಡ್ಡನ್ನು ನೀವು ಮಂತ್ಲಿ ಒನ್ಸ್ ಹಾಕಿದರೆ ಸಾಕು. ಓಕೆನಾ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿ.